ಜಿಲ್ಲೆಯ ಭಕ್ತರ ಆರಾಧ್ಯ ದೈವ ಕಲಾ ಪೋಷಕರ ಮಠ ಎಂದು ಕರೆಸಿಕೊಳ್ಳುವ ಇಳಕಲ್ ತಾಲೂಕಿನ ಸಿದ್ದನಕೊಳ್ಳಕ್ಕೆ ನರಗುಂದ ಬಂಡಾಯ ಚಿತ್ರದ ಪ್ರೊಡ್ಯೂಸರ್ ಸಿದ್ದಲಿಂಗಯ್ಯ ಜಿ ವೀರಕ್ತ ಮಠ ಬುಧವಾರದಂದು ಭೇಟಿ ಕೊಟ್ಟಿದ್ದಾರೆ. ಬಳಿಕ ಸಿದ್ದನಕೊಳ್ಳ ಮಠದ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿ ಗದ್ದುಗೆಯ ದರ್ಶನ ಪಡೆದರು. ಅಲ್ಲದೆ ಧರ್ಮಾಧಿಕಾರಿ ಡಾ ಶಿವಕುಮಾರ್ ಸ್ವಾಮೀಜಿ ಆಶೀರ್ವಾದ ಪಡಿಸಿದ್ದಾರೆ. ಸಿದ್ದನಕೊಳ್ಳ ಮಠವು ರಾಷ್ಟ್ರಕೂಟರು ಚಾಲುಕ್ಯರ ಕಾಲದಿಂದಲೂ ಈ ಮಠ ಖ್ಯಾತಿ ಪಡೆದಿದ್ದು ಸಿದ್ಧಿ ಪುರುಷರ ನೆಚ್ಚಿನ ತಾಣವಾಗಿದೆ ಎಂದರು. ಸಿದ್ದನಕೊಳ್ಳದ ಸಿದ್ದಪ್ಪನ ಆಶೀರ್ವಾದವನ್ನ ಪಡೆದುಕೊಂಡು ಕಿರು ಜಲಪಾತವನ್ನ ನೋಡಿ ಮಠದ ಧರ್ಮಾಧಿಕಾರಿ ಡಾ ಶಿವಕುಮಾರ್ ಶ್ರೀಗಳೇ ಭೇಟಿ ಮಾಡಿ ಯೋಗಕ್ಷೇಮವನ್ನ ವಿಚಾರಿಸಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ. ಡಾ ಶಿವಕುಮಾರ್ ಶ್ರೀಗಳು ಆಶೀರ್ವದಿಸಿ ಸತ್ಕರಿಸಿ ಗೌರವಿಸಿದ್ದಾರೆ. ಮುರ್ತುಜಾ ಬದಾಮಿ ಶ್ರೀ ಸಿದ್ದನಕೊಳ್ಳದ ಧರ್ಮಾಧಿಕಾರಿಗಳು, ಕಲಾಕಾರರು, ಕಲಾವಿದರ ಮಾತೃ ಹೃದಯ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರ ಪದವಿಯಲ್ಲಿ ನಾನು ಸಿದ್ದೇಶ್ವರ ಬಂದ ಚಲನಚಿತ್ರ ನಿರ್ಮಾಪಕರು ಹಾಗೂ ನನ್ನ ಸ್ನೇಹಿತರಾದ ವಿಕ್ರಮ ಶೆಟ್ಟಿ, ಪ್ರಶಾಂತ್ ರಮೇಶ್, ನಾವೆಲ್ಲರೂ ಕೂಡಿ ಇಲ್ಲಿ ಬರಬೇಕಂತ ಏನೋ ನನಗೆ ನಿನ್ನೆಯಿಂದ ಹೋಗ್ಬೇಕು ಅಂದ್ಕೊಂಡು ಅದಪ್ಪ ನನ್ನ ಮನಸ್ಸಿಗೆ ಬಂದು ಇವಾಗ ಆಮೇಲೆ 29ನೇ ತಾರೀಕು ನೀ ಬರೆದ ಕಾದಂಬರಿ ಅಂತ ಇಳಕಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಸಿನಿಮಾ ನಟಿ ಭವ್ಯ ಅವರು ಬಂದಿದ್ದರು. ಸುಮಾರು 4 ಲಕ್ಷ ರೂಪಾಯಿ ಕಾರ್ಯಕ್ರಮ. ಅಪ್ಪ ಬಂದವರು ಪಾಲ್ಗೊಂಡು ನಮಗೆ ಆಶೀರ್ವಾದ ಮಾಡೋರು. ಅಚ್ಚುಕಟ್ಟಾದ ಕಾರ್ಯಕ್ರಮ ಆಯಿತು. ಅಪ್ಪವರು 2-3 ಸರಿ ನನ್ನ ಕಾರ್ಯಕ್ರಮಕ್ಕೆ ರಾಯಚೂರು ತನಕ ಬಂದರೆ ನಾವು ವಿಶೇಷರಾಗಿ ಸಂತೋಷ ಪಡ್ತಾ ಇದ್ದೀವಿ, ಆನಂದ ಪಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳು ಕೆಲವೊಂದು ದೂರ ಆಗಿದ್ದಾವೆ. ನಮ್ಮ ಮಠದ ಅಪ್ಪಟ ಭಕ್ತರಾಗಿದ್ದೇವೆ. ನಾನು ಕರ್ಕೊಂಡು ಬಂದ ತಕ್ಷಣ ಬೇರೆ 4 ಮಂದಿ ಬಂದೆವು. ಇನ್ನೂ ಜನ ಬರ್ತಾ ಇದ್ದರು. ಮತ್ತೊಂದು ತಮಾಷೆ ಹೊಡೋಣ ಅಂತ ಬಂದೇವೆ. ನಿಮ್ಮೆಲ್ಲರಿಗೂ ಅಪ್ಪರ ಆಶೀರ್ವಾದ ಇರಲಿ. ಅವರು ಎಂಥ ದೇವರು ಅಂದರೆ ನಾವು ನಿಜಕ್ಕೂ ಅಂಥ ಸ್ವಾಮಿಗಳನ್ನ ಕಾಣೋದು ಅಪರೂಪ. ನಾನು ಮುರುಘಾ ಮಠದ ಧಾರವಾಡದಲ್ಲಿ ಓದಿದವನು. ಮಠದ ಭಕ್ತನಾಗಿ, ಆ ಮಠದ ವಿದ್ಯಾರ್ಥಿಯಾಗಿ ಇವತ್ತು ಒಂದು ಸಂಸ್ಕೃತಿ, ಒಂದು ಸಂಪ್ರದಾಯ ಇಟ್ಟುಕೊಂಡು ತಂದೆ ತಾಯಿಗಳನ್ನ ಅಪ್ಪರು ಹೇಳಿದರು, ಜೋಪಾನ ಮಾಡಿ ಅವ್ರ ಹೆಸರಲ್ಲೇ ಪೂಜೆ ಮಾಡಿ ಅಂತೇಳಿ. ನಾವು ಆ ಸಂಪ್ರದಾಯದಿಂದ ಬಂದಲ್ಲೇ ಇವತ್ತು ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೆಡಿಕಲ್ ರೆಪ್ ಆಗಿ ಒಂದು ಸಿನಿಮಾ ತಯಾರು ಮಾಡುವಂಥ ಒಂದು ಯೋಗ್ಯತೆಯನ್ನು ಅಪ್ಪರ ಆಶೀರ್ವಾದದಿಂದ ನಾನು ಬಂದೆ. ಈಗ ಮತ್ತೆ ನಮ್ಮ ಕನ್ನಡಿಗ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ ಅಪ್ಪವರ ಆಶೀರ್ವಾದದಿಂದ. ಮೊನ್ನೆ ಅದನ್ನೇ ಹೇಳಿದರು, ಅವನು ಸ್ವಲ್ಪ ನರಗುಂದ ಬಂಡಾಯ ಸಿನಿಮಾ ಮಾಡಿ ಕೊರೋನಾ ಲಾಕ್ಡೌನ್ ಆಗಿ ಸ್ವಲ್ಪ ತ್ರಾಸಿಲ್ಲದ ಅವ್ರಿಗೆಲ್ಲರೂ ಆಶೀರ್ವಾದ ಮಾಡಿರಿ ಅಂತ ಮಂದಿಯೊಳಗೆ ನಾವು ಒಂದು ತಟ್ಟೆ ಇಟ್ಕೊಂಡು ಹೋದರೆ ಜನ ಒಂದು 4-5 ಸಾವಿರ ರೂಪಾಯಿ ಕೊಡಿಸಿದ್ರು. ಮತ್ತೆ ಒಂದಿಷ್ಟು ದುಡ್ಡು ಬಂತು. ನಾವೇನೋ ಆಗಲಿ ಅದಾಯಿತು. ಮತ್ತೆ ಅಪ್ಪವ್ರು ಹೇಳಿದ್ದಾರೆ ಅಲ್ಲಿ ಶಾಸಕರಿಗೆ, ವಿಜಯಾನಂದ ಕಾಶಪ್ಪನವ್ರಿಗೆ, ನೀನೇನೋ ಮಾಡಿ ಅವ್ರಿಗೆ ಸಹಕಾರ ಮಾಡು, ಒಬ್ಬ ನಿರ್ಮಾಪಕ ಮತ್ತೆ ಅಂತ ಸಿನಿಮಾ ಮಾಡಲಿ, ನಮ್ಮ ಭಾಗದಿಂದ ಒಬ್ಬ ಉತ್ತಮ ನಿರ್ಮಾಪಕ ಅಂತ ಅನ್ನಿಸ್ಕೊಂಡು ಹೋಗಲಿ ಅಂತೇಳಿ ಅವ್ರಿಗೆ ಒಂದೇ ನೇರವಾಗಿ ಮಾತಾಡಿದ್ರು. ಬಟ್ ಅವರು ಪಾಪ ಅಪ್ಪವ್ರವ್ರು ಅಷ್ಟೇ ಪ್ರೀತಿ, ಅಷ್ಟೇ ನಡೆ ಭಯ ಅವರಿಗೆ. ವಿಜಯಾನಂದ ಕಾಶಪ್ಪನವ್ರಿಗೂ ಕೂಡ ಅಲ್ಲಿ ವೇದಿಕೆ ಮೇಲೆ ನನಗೆ ಅಪ್ಪವ್ರು ಹೇಳಿದ ತಕ್ಷಣ 25,000 ನಾನು ನಿರ್ಮಾಪಕರಿಗೆ ಅಂತ ಹೇಳಿ ಕೊಟ್ಟರು. ನಮ್ಮ ಕಲಾವಿದರಿಗೂ 25,000 ಕೊಟ್ಟರು. ದಾಸೋಹ ಮಠ ಇದು. ಎಂಥ ಪುಣ್ಯ ನಮ್ಮದು. ಇವತ್ತು ಅಮಾವಾಸ್ಯೆ ದಿನ ನಾವು ಎಲ್ಲೋ ಇದ್ವಿ, ಇದಕ್ಕಿಂತ ಹಂಗೆ ರೈತರು ಹೋಗೋರು ಅಪ್ಪವ್ರು ಹೇಳಿದ್ರು ಬಂದು ಅಂತ. ಭವ್ಯ ಅವರು ಬರೋರಿದ್ರು. ಒಬ್ಬರಿಗೆ 3 ಡೇಸ್ ಇಲ್ಲೇ ಇದ್ದರು. ಮತ್ತೆ ಬರ್ತೀವಿ ಸಿದ್ದೇಶ್ವರಿಗೆ. ಅಪ್ಪವ್ರಿಗೆ ಹೇಳಿ ಅವರ ಆಶೀರ್ವಾದ ನನಗೆ ಅಲ್ಲಿಂದ ಕೊಡಿಸಿ, ಚಿತ್ರರಂಗಕ್ಕೆ ನಿಮ್ಮ ಆಶೀರ್ವಾದದಿಂದ ಕೊಡಿ. ಎಲ್ಲ ಕಲಾವಿದರು ನಾವು ಬದುಕಬೇಕು. ಇಂಥ ನಿಮ್ಮ ಮೇಲೆ ಪ್ರೀತಿ ಇಟ್ಟು, ಅಭಿಮಾನ ಇಟ್ಟು, ಗೌರವ ಇಟ್ಟು ನಿಮ್ಮ ಆಶೀರ್ವಾದಕ್ಕೆ ಬಂದಂಥ ಎಲ್ಲ ಭಕ್ತ ಸಮುದಾಯಕ್ಕೆ ನೀವು ಮನಸ್ಸಿನಲ್ಲಿ ಸದಾಕಾಲ ನೀವು ಆಶೀರ್ವಾದ ಮಾಡ್ತಾ ಇರ್ಬೋದು. ನಾವು ಚಿರಋಣಿ ಈ ಮಠಕ್ಕೆ ಸದಾ ನೀವು ಯಾವಾಗ ಕರ್ತೀರಿ ಬಂದರೆ ಸೇವೆ ಮಾಡ್ತೀರಿ. ಅಪ್ಪ ನಿಮ್ಮ ಆಶೀರ್ವಾದ ಈ ನಮ್ಮ ಉತ್ತರ ಕರ್ನಾಟಕದ ಮಂದಿ ನಾ ಹೇಳಿ ನಿಮ್ಗೆ ಯಾವಾಗಲೂ ಚಪ್ಪಾಳಿ ಹೊಡೆಯಂಗಿಲ್ಲ, ಕಣ್ಣೀರು ಒರೆಸ್ತಾರೆ ಅಂತ ಹೇಳಿ. ಈ ಸಲ ನಾಳೆ ನೀನು ಮತ್ತೆ ಒಳ್ಳೆಯ ನಿರ್ಮಾಪಕ ಆಗಿ ನಿನಗೆ ಎಲ್ಲ ಆಶೀರ್ವಾದ ಮಾಡ್ತಾರೆ. ಅನೇಕ ಮಾಧ್ಯಮದವರು ಬಂದಾರೆ, ಗದಗವಾಣಿ ಇರ್ಬೋದು, ಇನ್ನೊಂದು ಇರ್ಬೋದು, ಅನೇಕ ಮಾಧ್ಯಮದವರು, ಪತ್ರಕರ್ತರು ಕೂಡ ನಿಮಗೆ ಬೆಳೆಸ್ತಾರೆ. ಯಾವತ್ತೂ ನೀನು ನಮ್ಮ ಉತ್ತರ ಕರ್ನಾಟಕದ ನಿರ್ಮಾಪಕನೇ ನೀವು ಯಾವತ್ತೂ ಮೊದಲು ಕಷ್ಟಪಟ್ಟಿದ್ದು ಉತ್ತರ ಕರ್ನಾಟಕದ ನಿರ್ಮಾಪಕ. ಯಾಕಂದರೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿರೋದಿಲ್ಲ. ಮುಂದೆ ಈಗ ನೀನು ನಿಂತು ಇಂಡಸ್ಟ್ರಿ ಬೆಳೆಸ್ಬೇಕು. ಬೆಳೆದ ಮುಂದೆ ನಿಂದು ಕನ್ನಡಿಗ ಸಿನಿಮಾ ಏನಿದೆಯಲ್ಲ ಅದು ಒಳ್ಳೇದಾಗುತ್ತೆ. ಒಂದು ಮೆಸೇಜ್ ಕೊಡುವಂಥ ಸಿನಿಮಾ ಮಾಡ್ತೀನಿ. ಅದರೊಳಗೆ ಫಿಲಾಸಫಿರೊಳಗೆ ನಾನು ಮಾಡ್ತೀನಿ. ತಲೆ ಕೆಡಿಸ್ಕೋಬೇಡ, ನಾನು ₹1 ಸಲುವಾಗಿ ಮಾಡ್ತೀನಿ ಅಂತ ನೀವು ಟೆನ್ಷನ್ ಮಾಡ್ಕೋಬೇಡ. ಆಶೀರ್ವಾದ ಐತೆ ನಮ್ಮದು. ಹಾಗೆಯೇ ನಮ್ಮ ಮಠದ ಪರವಾಗಿ ಅವರಿಗೆ
ಎಡಿಟ್ ಮಾಡಿ ಒಂದು ಸ್ವಲ್ಪ ನಮ್ಮ ಇಂಗ್ಲೀಷ್ ವರ್ಡ್ ಇರ್ತಾವ ಅದನ್ನ ಎಡಿಟ್ ಮಾಡಿ ನಮ್ಮ ಇವನೊಬ್ಬ ಅಂತ ಸಿನಿಮಾಕ್ಕ ವೀರೇಶ್ ನೆಕ್ಸ್ಟ್ ಕನ್ನಡಿಗ ಸಿನಿಮಾ ನನ್ನ ಪರಮ ಶಿಷ್ಯ ಅವನು ಅಂತ 2-3 ಫಿಲ್ಮ್ ಮಾಡ್ಯಾನ ಸೀನಿಯರ್ ಉಪೇಂದ್ರ ಅಂತ ಮಾಡಿ ನಾವು ಈಗ ಭಾರಿ ಹವಾ ಮಂದಿ ಡೈರೆಕ್ಟರ್ ಮಾಡಿ ಒಂದು 5-6 ಫಿಲ್ಮ್ ಮಾಡ್ಯಾನ ಕರೆಸ್ ನಮ್ಮ ಉತ್ತರ ಕನ್ನಡ ಮಂದಿ ಬೆಳೆಸೋಕೆ ನೀನು ಈ ಬರೀ ದಕ್ಷಿಣ ಕನ್ನಡ ಮಂದಿ ನಾವೇನು ಲಗೋಡಿದ್ರಿ ಒಂದು ಮಾಡ ಅವ್ರು ಕರ್ಕೊಂಡು ಮಾಡ ಇನ್ನೊಬ್ರು ಯಾರಾದ್ರ